ನೋಡಿ, ಒಂದ್ ಕಡೆನಲ್ಲಿ ಸಿಲಿಂಡರ್ ಬೆಲೆ ಏರಿಕೆ ಆಗ್ತಾ ಇದೆ. ಈ ಕುರಿತಾಗಿ ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಸಿಲಿಂಡರ್ ಸರಬರಾಜು ಆಗ್ತಾ ಇಲ್ಲ. ಹಾಗಾಗಿ ಮಹಿಳೆಯರು ಮನೆಯಲ್ಲಿ ಮಾಡ್ತಾ ಇರುವಂತಹ ಕೆಲಸ ಎಲ್ಲವನ್ನ ಬಿಟ್ಟು ಅಯ್ಯೋ ಯಾವ್ದೆಲ್ಲರ ಇರ್ಲಪ್ಪ, ನಾವು ಫಸ್ಟ್ ಸಿಲಿಂಡರ್ ತೆಗೆದುಕೊಳ್ಳೋಣ ಅಂತ ಕ್ಯೂನಲ್ಲಿ ನಿಂತಿದ್ದಾರೆ. ಇನ್ನು ವಿಜಯಪುರದಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ವಿಜಯಪುರದಲ್ಲಿ ಸಿಲಿಂಡರ್ ಬೆಲೆ ಏರಿಕೆ ವಿರುದ್ಧ ರಣಕಹಳೆಯನ್ನ ಕೂಗ್ತಿದ್ದಾರೆ. ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರ ಬೃಹತ್ ಪ್ರತಿಭಟನೆ ಆಗ್ತಾ ಇದೆ. ಅಂಬೇಡ್ಕರ್ ವೃತ್ತದಲ್ಲಿ ಅಡುಗೆ ಮಾಡುವ ಮೂಲಕ ಆಕ್ರೋಶವನ್ನ ಹೊರಹಾಕಲಾಗ್ತಾ ಇದೆ. ಬಡ ಹಾಗೂ ಮಧ್ಯಮ ವರ್ಗದವರ ಬದುಕು ಇದೀಗ ಬೀದಿಗೆ ಬಂದಿರುವಂತದ್ದು ಕಿಡಿಕಾರ್ತಿದ್ದಾರೆ. ವಿಜಯಪುರ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷೆ ರಮೀಜಾ ನದಾಫ್ ಕಿಡಿಕಾರ್ತಾ ಇರುವಂತದ್ದು. ಕೂಡಲೇ LPG ದರ ಇಳಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆಗೆ ಇಳಿದಿರುವಂತದ್ದು. ದರವನ್ನ ಇಳಿಕೆ ಮಾಡಬೇಕು, ಸಿಲಿಂಡರ್ ದರವನ್ನ ಇಳಿಕೆ ಮಾಡಿ ಅಂತ ಪ್ರತಿಭಟನೆಗೆ ಮುಂದಾಗ್ತಿದ್ದಾರೆ. ಸಿಲಿಂಡರ್ನ ಕಾಲಲ್ಲಿ ಹೊತ್ಕೊಂಡು ಪ್ರತಿಭಟನೆ ಮಾಡ್ತಾ ಇರುವಂತದ್ದು ಇವರು. ಬಡ ಹಾಗೂ ಮಧ್ಯಮ ವರ್ಗದವರ ಬದುಕು ದುಸ್ತರ ಆಗಿದೆ, ಬೀದಿಗೆ ಬಂದಿದೆ, ಏನ್ ಮಾಡಬೇಕು, ನಮ್ಮ ಪರಿಸ್ಥಿತಿ ಯಾರಿಗೆ ಹೇಳ್ಬೇಕು ಅಂತ ಇದೀಗ ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಮಹಿಳೆಯರು ಸಿಲಿಂಡರ್ನ ತಮ್ಮ ತಲೆ ಮೇಲೆ ಇಟ್ಕೊಂಡು ಹೋರಾಟವನ್ನ ಮಾಡೋದಕ್ಕೆ, ಪ್ರತಿಭಟನೆಯನ್ನ ಮಾಡೋದಕ್ಕೆ ಇದೀಗ ರಸ್ತೆಗೆ ಇಳಿದಿದ್ದಾರೆ. ನೀವು ನೋಡ್ತಿರ್ಬೋದು ಎಲ್ಲ ಮೀಡಿಯಾದವರು. ಇವತ್ತೇನು ನರೇಂದ್ರ ಮೋದಿ ಅವರು ಹಿಂದ್ಕೊಂದು ಮಾತು ಕೊಟ್ಟಿದ್ರು. ಯಾಕಂದ್ರೆ ಅವರು ಭವಿಷ್ಯ ನುಡಿಯವರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಭವಿಷ್ಯ ನುಡಿದಂತೆಯೇ ಪಕೋಡ ಮಾರ್ಲಿಕ್ಕೆ ಹಚ್ಚಬೇಕಂತ ತೀರ್ಮಾನ ಮಾಡಿದ್ರು. ಅದರಂತೆಯೇ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರೂ ಏನು ಒಂದು ಎಜುಕೇಟೆಡ್ ಆದಂತಹ ಹುಡುಗರೇ ಇವತ್ತಿನ ದಿವಸ ಮನೆ ಪರಿಸ್ಥಿತಿ ಸರಿ ಇಲ್ಲ ಅಂತ ಹೇಳ್ಬಿಟ್ಟು ನೌಕ್ರಿಗೆ ಹೋಗೋಕ್ಕಾಗದೆ ಒದ್ದಾಡ್ತಾನೆ ಅವರು ಆಟೋ ಚಾಲನೆ ಮಾಡ್ತಾ ಇದ್ದಾರೆ. ಅಂಥದ್ದು ಕೂಡ ಉರಿ ಬಿಸಿಲಲ್ಲಿ ನಿಂತ್ಕೊಂಡು ಪಾಳೆ ಹಚ್ಚುವಂಥ ವ್ಯವಸ್ಥೆ ಆಗಿದೆ. ಹೋಟೆಲ್ಗಳು ತೆಗೆಯುವಂಥ ವ್ಯವಸ್ಥೆ ಆಗಿದೆ. ಈ ಪಕೋಡ ಮಾರಕ್ಕೆ ಹೇಳಿದ್ರಿ, ಪಕೋಡ ಮಾರಕ್ಕೂ ಬಿಡ್ತಾ ಇಲ್ಲ ನೀವು. ಅಂದರೆ ಜೀವನ ಆದರೂ ಮಾಡೋದು ಬೇಡನಾ? ಬಡವರು ಜೀವನ ಮಾಡಬೇಕೋ ಬೇಡ? ನಿಮ್ಮ ಕೇಂದ್ರ BJP ಸರ್ಕಾರಕ್ಕೆ ಏನಾಗಿದೆ? ನಮ್ಮ ಕರ್ನಾಟಕ ಸರ್ಕಾರ ಒಂದು ಸ್ವಲ್ಪ ನೋಡ್ರಿ. ಮಹಿಳೆಯರಿಗೆ 5 ಗ್ಯಾರಂಟಿ ಯೋಜನೆಗಳು ಕೊಟ್ಟರು, ಯುವ ನಿಧಿ ಕೊಟ್ಟರು, ಯುವ ಶಕ್ತಿ ಕೊಟ್ಟರು. ಈ ಥರ ಒಂದು ಪ್ರೋಗ್ರಾಮ್ಗಳನ್ನ ಬಡವರಿಗೆ ಕೊಡ್ರಿ. ಅಂಬಾನಿ ಅದಾನಿ ಕೊಡೋದು ಬಿಡ್ರಿ. ಅದನ್ನ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ರ ಸಲುವಾಗಿ ನಾವು ಇವತ್ತು ಏನು BJP ಕೇಂದ್ರ ಸರ್ಕಾರಕ್ಕೆ ನಮ್ಮ ಧಿಕ್ಕಾರ ಕೂಗ್ತಾ ನಾವೊಂದು ಪ್ರತಿಭಟನೆ ಮಾಡಿದ್ವಿ. ನೀವು ನೋಡ್ತಿರ್ ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಲ್ಲಿ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಏನು ಈ ಒಂದು ಗ್ಯಾಸ್ ಬೆಲೆ ಏರಿಕೆನ ಖಂಡಿಸಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದೀವಿ. ಮಾನ್ಯ ಮೋದಿಜಿ ಅವರೇ, ನೀವು ಏನು ಇವತ್ತು ಮಹಿಳಾ ದಿನಾಚರಣೆ ದಿನದಂದು ಒಳ್ಳೆ ಉಡುಗೊರೆ ಇವತ್ತು ಮಹಿಳೆಯರಿಗೆ ಕೊಟ್ಟಿದ್ದೀರಿ, ಗ್ಯಾಸ್ ಬೆಲೆನ ಹೆಚ್ಚಿಗೆ ಮಾಡಿ. ಮಾನ್ಯ ಮೋದಿಜಿ ಅವರೇ, ನೀವು ಬರೀ ಈ ಆಶ್ವಾಸನೆ ಕೊಡೋದೇ ಆಯ್ತು. ಎಲ್ಲಿ ಹೋಯ್ತು ನಿಮ್ಮ ಬಡವರಿಗೆ? ನೀವು 15 ಲಕ್ಷ ಹಾಕ್ತೀನಂದ್ರಿ, ಎಲ್ಲಿ ಹೋಯ್ತು? ಬಡವರ ಪರ ನಾವು ಕೆಲ್ಸಗಳನ್ನ ಮಾಡ್ತೀನಂದ್ರಿ, ಎಲ್ಲಿ ಹೋಯ್ತು? ಇವತ್ತು ನೀವು ಗ್ಯಾಸ್ ಬೆಲೆ ಹಾಗೂ ಪೆಟ್ರೋಲ್ ಡೀಸೆಲ್ ಬೆಲೆನ ಏರಿಸಿ ಇವತ್ತು ಬಡವರ ಮೇಲೆ ಒಂದು ಬರೆ ಎಳೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ಈ ಗ್ಯಾಸ್ ಬೆಲೆ ಏರಿಕೆ ಇಂದ ಇವತ್ತು ಕೂಲಿ ಕಾರ್ಮಿಕರಿಗೆ, ಬಡವರಿಗೆ ಎಷ್ಟು ಒಂದು ಇದು ಹೊಣೆ ಆಗುತ್ತೆ ಅಂದ್ರೆ, ಜೀವನ ಮಾಡ್ಲಿಕ್ಕೂ ಒಂದು ಹೊತ್ತು ತಿನ್ಲಿಕ್ಕೂ ಇವತ್ತು ಬಹಳಷ್ಟು ಕಷ್ಟ ಆಗುತ್ತೆ ಅಂತ ನಾ ಈ ಒಂದು ಸಂದರ್ಭದಲ್ಲಿ ಹೇಳಿ, ಸ್ಮೃತಿ ಇರಾನಿ ಅವರಿಗೂ ನಾನು ಈ ಮೀಡಿಯಾ ಮುಖಾಂತರ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದ್ರ, ಎಲ್ಲಿ ಕೂತಿರಿ ನೀವು? ಬಂದು ಜನಪರ ಇವತ್ತು ಏನು ಬೆಲೆ ಏರಿಕೆ ವಿರುದ್ಧ ನೀವು ಜನರ ಪರವಾಗಿ ಹೋರಾಟ ಮಾಡ್ರಿ. ನೀವು ಮೋದಿಜಿ ಅವರ ಪರ ಅಲ್ಲ, ಜನರ ಪರವಾಗ ಹೋರಾಟ ಮಾಡ್ರಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಜಯಪುರ ನಗರದ ಡಾಕ್ಟರ್ BR ಅಂಬೇಡ್ಕರ್ ಸರ್ಕಲ್ದಲ್ಲಿ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಏನು ಈ ಒಂದು ಗ್ಯಾಸ್ ಬೆಲೆ ಏರಿಕೆನ ಖಂಡಿಸಿ ಇವತ್ತು ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಇದೀಗ ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂಬೇಡ್ಕರ್ ವೃತ್ತದಲ್ಲಿ ಅಡುಗೆ ಮಾಡುವ ಮೂಲಕ ಆಕ್ರೋಶವನ್ನ ಒಂದ್ ಕಡೆನಲ್ಲಿ ಹೊರಹಾಕ್ತಿದ್ದಾರೆ. ಇನ್ನೊಂದ್ ಕಡೆನಲ್ಲಿ ಗ್ಯಾಸ್ ಸಿಲಿಂಡರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಕೂಡಲೇ LPG ದರವನ್ನ ನೀವು ಇಳಿಕೆ ಮಾಡಬೇಕು, ಇಲ್ದಲೇ ಇದ್ರೆ ನಾವಂತೂ ಸುಮ್ಮನೆ ಇರಲ್ಲ, ರಣಕಹಳೆಯನ್ನ ಕೂಗ್ತೀವಿ ಅಂತ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಬೃಹತ್ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತದ್ದು. ಅಂಬೇಡ್ಕರ್ ವೃತ್ತದಲ್ಲಿ ಆಗ್ತಾ ಇರುವಂತಹ ಪ್ರತಿಭಟನೆ ವಿಜಯಪುರಕ್ಕೂ ಕೂಡ ತಟ್ಟಿದೆ. ಇದೀಗ ಆದಷ್ಟು ಬೇಗ ದರವನ್ನ ಇಳಿಕೆ ಮಾಡಿ, ಏನ್ ಸ್ಟಾಕ್ ಇದೆ ಆ ಸ್ಟಾಕ್ ಅಲ್ಲೇ ನೀವೆಲ್ಲವನ್ನ ಕೂಡ ಪೂರೈಕೆ ಮಾಡಿ. ದರ ಏರಿಕೆಯನ್ನ ಏಕಾಏಕಿ ಮಾಡಿದ್ರೆ ಏನ್ ಮಾಡಬೇಕು? ಕೇಂದ್ರ ಸರ್ಕಾರ ಏನ್ ಮಾಡ್ತಾ ಇದೆ? ಇದಕ್ಕೇನಾದ್ರೂ ಪರ್ಯಾಯ ವ್ಯವಸ್ಥೆಯನ್ನ ಹುಡುಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಇಷ್ಟು ದಿನ ಬೇಕಾಯ್ತಾ? ಆಗುತ್ತೆ ಅನ್ನೋದು ಮುಂಚೆಲೇ ಗೊತ್ತಿತ್ತು ತಾನೆ.
ಏನಾದ್ರೂ ಮಾರ್ಗಸೂಚಿಗಳನ್ನ ಹುಡಿಕೊಳ್ಬೇಕಿತ್ತು, ಯಾಕೆ ಹುಡಿಕೊಂಡಿಲ್ಲ ಅಂತ ಇದೀಗ ವಿಜಯಪುರದಲ್ಲಿ ಕಾಂಗ್ರೆಸ್ ಮಹಿಳಾ ಕಾರ್ಯಕರ್ತೆಯರು ಪ್ರತಿಭಟನೆಗೆ ಇಳಿದಿರುವಂಥದ್ದು. ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿಲಿಂಡರ್ಗಳನ್ನ ತಲೆ ಮೇಲೆ ಹೊತ್ಕೊಂಡು ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ಬಡ ಹಾಗೂ ಮಧ್ಯಮ ವರ್ಗದ ಜನರ ಬದುಕು ಬೀದಿಗೆ ಬಿದ್ದಿದೆ. ಏನ್ ಮಾಡ್ತಾರೆ ಅವರು? ಇಷ್ಟು ದರ ಏರಿಕೆ ಆಗ್ತಾ ಇದೆ.